ನನ್ನ ಹೆಸರು ಶಿವಾನಂದ ನನಗೆ ಒಬ್ಬಾಕೆ ಅಂತೆ, ಆಮೇಲೆ ಇಬ್ಬರು ಮಕ್ಕಳು. ನನ್ನ ಮಗಳು MSc ನನ್ನ ಮಗಳು MSc B.Ed. ಯಾಕಂತ ಕೇಳ್ತಲ್ರಿ. ನನ್ನ ಮಗಳು ಅಶ್ವಿನಿ MSc B.Ed. ಈಗ ಅಸಿಸ್ಟೆಂಟ್ ಪ್ರೊಫೆಸರ್ ಅಂಥೇಳಿ ಕೆಲಸ ಮಾಡ್ತಾಯಿದ್ದಾರೆ. ನನಗೆ ಮಗ ಅಕ್ಷಯ್ ಅಂಥೇಳಿ BA ಆಗ್ಯದ, ವರ್ಕ್ ಫ್ರಮ್ ಹೋಮ್ ಮಾಡ್ಕೊಂಡಿದ್ದಾನು. ನಾವೀಗ ಹುಬ್ಬಳ್ಳಿಯಲ್ಲೇ ವಾಸ್ತವ್ಯ ಆಗಿದ್ವಿ. ಯಾಕಂದ್ರೆ ನಾನು BO ಅಂಥೇಳಿ ಸಿಗ್ಗಾಂವ್ಕಿದ್ದಾಗ ಹುಬ್ಬಳ್ಳಿಯಿಂದ ಅಪ್ ಆ್ಯಂಡ್ ಡೌನ್ ಮಾಡ್ತಿದ್ದೆ, ಆಮೇಲೆ ಅಲ್ಲೇ ಉಳ್ಕೊಂಡ್ಬಿಟ್ಟಿದ್ದೀವಿ. ಈಗ ಇದಿಷ್ಟು ನನ್ನ ಫ್ಯಾಮಿಲಿ ಪರಿಚಯ. ನನಗೆ ಒಬ್ಬಾಕೆ ಮೊಮ್ಮಗಳಿದ್ದಳು, ನನ್ನ ಮಗಳು ಹೇಳಿದ್ರು. ಈಗ ಮಗನ ಮದುವೆ ಮಾಡೋದಕ್ಕೆ ತಮ್ಮೆಲ್ಲರನ್ನು ಕರಿತೀನಿ. ಇನ್ನೂ ತಯಾರಿ ಆಗಿದೆ, ಮಾಡ್ತೀನಿ. ಇಲ್ಲ, ಆತ ವರ್ಕ್ ಫ್ರಮ್ ಹೋಮ್ ಮಾಡ್ತಾನೆ ರೀ. ನಾನು 1987ರಿಂದ ತಾಳಿಕೋಟೆಯಲ್ಲಿ ಅಸಿಸ್ಟೆಂಟ್ ಟೀಚರಾಗಿ, ಇಂಗ್ಲೀಷ್ ಟೀಚರಾಗಿ ಸ್ಟಾರ್ಟ್ ಮಾಡ್ತೀನಿ ನನ್ನ ವೃತ್ತಿ ಜೀವನವನ್ನು. ಆಮೇಲೆ ಅವರು ನನ್ನನ್ನು ಫಸ್ಟ್ ಅಸಿಸ್ಟೆಂಟ್ ಅಂತೇಳಿ ಹಾಕಿ ಇನ್ಚಾರ್ಜ್ ಹೆಡ್ ಮಾಸ್ಟ್ರು ಮಾಡಿದರು ತಾಳಿಕೋಟೆಯಲ್ಲಿ. ಆನಂತರ ಜೂನಿಯರ್ ಕಾಲೇಜಿಗೆ ನನ್ನ ಪ್ರಮೋಷನನ್ನು ಮಾಡಿದರು. 2 ಇನ್ಕ್ರಿಮೆಂಟನ್ನು ಬಿದ್ದಿತ್ತು. ಅಷ್ಟು ನೋಡಿದ ಏನಾಯಿತು ಅಂದ್ರೆ KPSCಯಿಂದ ನನಗೆ KES ಸೆಲೆಕ್ಷನ್ ಆಯಿತು. ಆಮೇಲೆ 1999ಕ್ಕೆ ನಾನು ತಾಳಿಕೋಟೆಯನ್ನು ಬಿಟ್ಟೆ. ಆನಂತರ ಹೆರ್ಕಲ್ ಹೈಸ್ಕೂಲ್ಗೆ ಹೆಡ್ ಮಾಸ್ಟರ್ 15 ವರ್ಷ, ಅದು ಒಂದೇ ಸ್ಯಾಲರಿಯಿದ್ದೆ. ಆನಂತರ ಒಂದು 4.5 ವರ್ಷ DDP ಆಫೀಸ್ನಲ್ಲಿ ಇಂಗ್ಲೀಷ್ ಸಬ್ಜೆಕ್ಟ್ ಟೀಚರ್ ಆಗಿದ್ದೆ. ಆನಂತರ ಸರ್ವಿಸ್ ಮುಗಿಯುವತ್ತಿನ 2 ವರ್ಷ ನನ್ನ BO ಅಂತೇಳಿ ಸಿಕಾಮಿಗೆ ಟ್ರಾನ್ಸ್ಫರ್ ಮಾಡಿದ್ರು. ಆನಂತರ ಮುಗಿದ ಮೇಲೆ ನಾವು ಅಲ್ಲೇನೋ ಹೋಗ್ಬಿಟ್ಟಿದ್ವಿ. ನಾವು I am 66, ಈಗ ನನಗೆ 6 ವರ್ಷ. ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನು, ಉಪಾಧ್ಯಕ್ಷತೆಯನ್ನು ವಹಿಸಿದಂಥ ಸಹೋದರಿ ಶ್ರೀಮತಿ ಅಣ್ಣಕ್ಕ ಅವರೇ ಮತ್ತು ಶ್ರೀಶೈಲ ಅವರೇ, ಹಾಗೂ ನನ್ನೆಲ್ಲ ಪ್ರೀತಿಯ ಸಹೋದರಿ, ಇಂಥ ಒಂದು ದೈವವಾದಂಥ ಆತ್ಮೀಯವಾದಂಥ ಒಂದು ಕಾರ್ಯಕ್ರಮ ನಡೆಯುವಂಥದ್ದು ನಿಜವಾಗಿಯೂ ಜೀವನದಲ್ಲಿ ಸ್ಮರಣೀಯವಾದದ್ದು. ಎಲ್ಲೆಲ್ಲವರು ನಾವು ಎಲ್ಲೆಲ್ಲಿ ಹೋಗಿದ್ದೀವೋ, ಏನು ಸುತ್ತಿವು, ನಮ್ಮನ್ನೆಲ್ಲರನ್ನೂ ಕಲೆಕ್ಟ್ ಮಾಡಿ ಎಲ್ಲರನ್ನೂ ಕೂಡಿಸಿ ಇಂಥ ಒಂದು ಕಾರ್ಯಕ್ರಮ ಮಾಡಿ ಹೋದ ವರ್ಷ ನಾವು ಮೇ 19ನೇ ತಾರೀಕಿನ ದಿವಸ ನಮ್ಮ ಮನಸ್ಸಿಗೆ ತುಂಬ ಸಂತೃಪ್ತಿ ಆಗುವಂಥ ರೀತಿಯೊಳಗೆ ಅತ್ಯಂತ ಯಶಸ್ವಿಯಾಗಿ ಈ ನಮ್ಮ ಪ್ರಬಂಧನೆ ಕಾರ್ಯಕ್ರಮವನ್ನು ಮಾಡಿದ್ವಿ. ಈ ಕಾರ್ಯಕ್ರಮ ಮಾಡುವುದಕ್ಕೆ ನಮ್ಮನ್ನೆಲ್ಲರನ್ನೂ ಸೇರಿಸಿದ್ದು, ನಮ್ಮನ್ನೆಲ್ಲರನ್ನೂ ಕೂಡಿಸಿದ್ದು, ಇದರ ಸಮಾಜ ಭಾಳ ಶ್ರಮಪಟ್ಟು ಈ ಕಾರ್ಯಕ್ರಮವನ್ನು ತಯಾರು ಮಾಡಿದಂಥ ಸನ್ಮಾನ್ಯ ಶ್ರೀ ನಾಲಿಮಣಿಯವರು, ಆಮೇಲೆ ಗುರುಗಳಾದಂಥ ಶ್ರೀ ಆಳಂತವರು, ಆನಂತರ ಅಧ್ಯಕ್ಷತೆಯನ್ನು ಉಪಾಧ್ಯಕ್ಷತೆ ವಹಿಸಿದಂಥ ಅಣ್ಣಕ್ಕವರು ಮತ್ತು ಶ್ರೀಶೈಲ ಅವರು, ಹಾಗೂ ಕಲ್ಯಾಣ ಮಠ ಮೇಡಮ್ ಅವರು, ಆನಂತರ ಈ ಎಲ್ಲ ನನ್ನ ಸಹೋದರರು, ಇವರೆಲ್ಲರೂ ಮಾಡಿದಂಥ ಸಣ್ಣದಲ್ಲ. ಯಾಕಂದ್ರೆ ನಾವು ನಮ್ಮ ವಿದ್ಯಾರ್ಥಿ ಜೀವನ ಮುಗಿಸಿದ ಮೇಲೆ ನಮ್ಮ ನೌಕರಿಯನ್ನು ಮಾಡುವಂಥ ಸಂದರ್ಭದಲ್ಲಿ ಎಲ್ಲೆಲ್ಲೋ ಹೋಗ್ಬಿಟ್ಟಿದ್ವಿ. ಅಂಥ ಎಲ್ಲರನ್ನೂ ಕಾಂಟ್ಯಾಕ್ಟ್ ಮಾಡಿ ಈ ಏಕಸೂತ್ರದಲ್ಲಿ ತಂದು ನಮ್ಮನ್ನೆಲ್ಲರನ್ನೂ ಕೂಡಿಸಿದಂಥ ನಿಮ್ಮ ಆ ಶ್ರಮಕ್ಕೆ ನನ್ನ ಹೃತ್ಪೂರ್ವಕವಾದಂಥ ಧನ್ಯವಾದಗಳು. ಬಹಳ ದೊಡ್ಡ ಕೆಲಸ ಮಾಡಿದ್ವಿ. ಯಾಕಂತಂದ್ರೆ 60ರ ನಂತರ ಅದು ವಿಶ್ರಾಂತಿ ಜೀವನ ಅಂತ ಹೇಳ್ತಾರೆ. ನಾನು ಈ ಸಂದರ್ಭದಲ್ಲಿ ಹೇಳಬಯಸಿದ್ದು ಏನಂತಂದರೆ, 60ರ ನಂತರ ನಮ್ಮ ಆ್ಯಕ್ಚುಲ್ ಲೈಫ್ ಮುಗೀತು ಅಂತ ಸಾಮಾನ್ಯವಾಗಿ ಭಾವಿಸ್ತಾರೆ. ಅಲ್ಲ, ಅಲ್ಲಿಗೆ ನಮ್ಮ ಜವಾಬ್ದಾರಿ ನೌಕರಿ ಅಂತ ಇರುತ್ತಲ್ಲ ಅದು ಮುಗಿಸಿದ್ವಿ. ಆದರೆ ಈಗ ಹೇಳಿದೆವಲ್ಲ, ನಿಜವಾದ ಜೀವನಕ್ಕೆ ಈ ಕಾಲ ಇರ್ತಾಯಿದ್ದೀವಿ. ಯಾಕಂತಂದ್ರೆ ಇಂದು ನಾವು ನಮ್ಮ ಹೆಂಡತಿ, ನಮ್ಮ ಮಗ, ನಮ್ಮ ಮಗಳು, ನಮ್ಮ ಮೊಮ್ಮಕ್ಕಳು ಅನ್ನುವಂಥ ರೀತಿಯೊಳಗೆ ಇದಕ್ಕೆ ನಾವು ಇಂದ ಗಮನ ಕೊಡುವುದಕ್ಕೆ ಸಾಧ್ಯ ಆದಾಗ, ಅಂದ ನೌಕರಿ ಮಾಡ್ತಿರುವಂಥ ಸಂದರ್ಭದಲ್ಲಿ ನಾವು ಏನೋ ಊಟ ಮಾಡ್ತಿದ್ದೀವಿ ಅನ್ನೋ ಸಹಿತ ನಮ್ಗೆ ಲಕ್ಷ್ಯ ಇರ್ತಿರಲಿಲ್ಲ. ಅಷ್ಟೊಂದು ಒಂದೇ ಸಮನೆ ಉಳಿದೆ ಅಂಥ ಒಂದು ಭಾಳ ಅವಸರದ ಜೀವನ ಅಂದಿತ್ತು, ಅಂಥ ಜವಾಬ್ದಾರಿ ಇತ್ತು. ಅವೆಲ್ಲವನ್ನು ಮುಗಿಸಿಯಿಂದ ಇರಲಪ್ಪ, ನೀವು ಈಗ ಸರಿಯಾಗಿ ನಿಮ್ಮ ಸೇವೆಯನ್ನು ಸರ್ಕಾರಕ್ಕೆ, ಸಮಾಜಕ್ಕೆ ಸಲ್ಲಿಸಿದ್ದೀರಿ, ಇನ್ಮೇಲೆ ಸುಖವಾಗಿ ಸಮಾಧಾನವಾಗಿ ಆರಾಮಾಗಿರಿ ಅಂತೇಳಿ ನಮಗೆ ಪೆನ್ಷನ್ ಕೊಟ್ಟು ಸರ್ಕಾರ ಇಂದ ವಿಶ್ರಾಂತಿ ಜೀವನಕ್ಕೆ ಹಚ್ಚಿದ. ಆ ವಿಶ್ರಾಂತಿ ಜೀವನವನ್ನು ಹೆಂಗಪ್ಪ ಕಳೆಯೋದು? ಯಾಕಂದ್ರೆ
ಅಂತಂದ್ರೆ ಆ್ಯಕ್ಚುಲಿ ಹೇಳ್ತೀನಿ, ಇದ್ದದನ್ನು ಹೇಳ್ತೀನಿ ನನಗೆ ಆದ ಅನುಭವನ. ಆ 60 ವರ್ಷಗಳು ನಾವು ಹ್ಯಾಂಗೆ ಕಳೆದಿವೋ ನನಗೆ ಗೊತ್ತೇ ಆಗಲಿಲ್ಲ. ಓಡ್ದಿವಿ ಅದನ್ನು ಕಳೆದ್ವಿ. ಆಮೇಲೆ ರಿಟೈರ್ಮೆಂಟ್ ಆಗಿ ಮನೆಗೆ ಬಂದ ಮೇಲೆ 4 ಗೋಡೆಗಳ ಮಧ್ಯನೇ ಇದ್ವಿ. ಆಮೇಲೆ ಅದು ಹೊತ್ತಿಗೆ ಕೊರೋನಾ ಬಡ್ಕೊಂಡ ಮೇಲೆ ಮನೆ ಮುಂದೆ ರಸ್ತಾಗ ಸಹಿತ ಹೋಗ್ಲಾರ್ದಂಗೆ ನಾವು ಗೃಹಬಂಧನದೊಳಗೆ ಇದ್ದೀವಿ. ಆ ಸಂದರ್ಭದಲ್ಲಿ ಏನೋ ಆಯಿತು ಜಗತ್ತಿಗೆ, ಅಥವಾ ನನಗೇನೋ ಆಯಿತು, ಇದೇ 4 ಗೋಡೆನ ಕರೆ ಹೊರಗೆ ಹೋಗಕ್ಕೆ ನಮ್ಗೆ ಏನಿಲ್ಲ, ನಮ್ಮ ಜೀವನದಲ್ಲಿ ಮುಗಿತೇನೋ ಅನ್ನುವಂಥ ರೀತಿಯೊಳಗೆ ನಿಜವಾಗಿ ಅದೊಂದು ಭಾಳ ಕಳವಳಕಾರಿಯಾದಂಥ ಒಂದು ಸಂದರ್ಭ. ಅದು ಆ್ಯಕ್ಟಿವ್ ಲೈಫಿಂದ ನೀರಿನಿಂದ ಹೊರಗೆ ತೆಗೆದು ಹೋಗ್ದಂಗೆ ನಮ್ಮ ಆ್ಯಕ್ಟಿವ್ ಲೈಫಿಂದ ಈ ಏನು ರಿಟೈರ್ಮೆಂಟಿಗೆ ಬಂದ್ವಿ ಅವ್ರು ಭಾಳ ಮನಸ್ಸಿಗೆ ಬೇಜಾರಾಯಿತು. ಆದರೆ ಆ್ಯಕ್ಚುಲಿ ಇನ್ನು ಮೇಲೆ ನಾವು ಮಾಡಬೇಕಾದಂಥ ಕೆಲಸ ಏನು ಅಂತಂದರೆ, ಅತ್ಯಂತ ಪ್ರೀತಿಯ ಮುತ್ತಿನ ಮಕ್ಕಳಿದ್ದಾರೆ, ಮೊಮ್ಮಕ್ಕಳಿದ್ದಾರೆ, ಅವರ ಜೀವನವನ್ನು ರೂಪಿಸ್ಬೋದು. ಆಮೇಲೆ ಅವ್ರು ನೋಡಿ ಸಂತೋಷ ಪಡುವಂಥದ್ದು, ಆ ನಂತರ ನಾವು ಓದುವಂಥದ್ದು, ಬರೆಯುವಂಥದ್ದು, ಇಂಥ ಈ ಆತ್ಮೀಯವಾದಂಥ ಸಭೆ ಸಮಾರಂಭಗಳಿಗೆ ಹಾಜರಾಗಿ ಈ ಒಂದು ಸಂತೋಷ ಏನದಲ್ಲ, ಈ ಸಂತೋಷವನ್ನು ತೆಗೆದುಕೊಳ್ಳುವುದಕ್ಕೆ ನಮ್ಮ ವಿಶ್ರಾಂತಿ ಜೀವನ ಮುಕ್ತವಾಗಿ ನಮಗೆ ಅವಕಾಶವನ್ನು ಕೊಟ್ಟದ. ಆದ್ದರಿಂದ ನಾನು ನಿಮ್ಮೆಲ್ಲರಿಗೂ ಕೇಳ್ಕೊತಿರುವಂಥದ್ದು ಏನು ಅಂತಂದರೆ, ನಾವು ವಿ ಹ್ಯಾವ್ ಸ್ಟಾರ್ಟೆಡ್ ದಿ ಸೆಕೆಂಡ್ ಇನ್ನಿಂಗ್ಸ್ ಆಫ್ ಅವರ್ ಲೈಫ್. ನಮ್ಮ ಜೀವನದ ಸೆಕೆಂಡ್ ಇನ್ನಿಂಗ್ಸನ್ನು ಈಗ ಸ್ಟಾರ್ಟ್ ಮಾಡಿದ್ದೀವಿ. ಇಂಥ ಸಂದರ್ಭದಲ್ಲಿ ನಾವು ಇಂಥ ಸಭೆ ಸಮಾರಂಭಗಳಿಗೆ ಕೂಡಬೇಕಾಗಿದ್ದು, ವರ್ಷಕ್ಕೊಂದ್ಸಲ ಕೂಡುವಂಥದ್ದು ಭಾಳ ಅವಶ್ಯಕ. ಇದರಿಂದ ಏನಾಗ್ತದೆ ಅಂತಂದರೆ, ಎಲ್ಲರೂ ಒಬ್ಬರೊಬ್ಬರು ಮಾತಾಡ್ತೀವಿ, ಭೇಟಿರ್ತೀವಿ, ಆಮೇಲೆ ಸ್ವಲ್ಪ ಹೇಳ್ಕೊತೀವಿ. ನಾನು ಎಷ್ಟು ಮಂದಿ ಮಕ್ಕಳು, ನನ್ನ ಮಗಳು ಹಿಂಗೆ ಮಾಡ್ತಾವೆ, ನನ್ನ ಮಗಳು ಹಿಂಗೆ ಮಾಡಕ್ಕೆ ಹೆಮ್ಮೆ ಪಡ್ತೀವಿ. ಆನಂತರ ಮನುಷ್ಯನ ಮೇಲೆ ಕಷ್ಟ ಇದ್ದೇ ಇರ್ತದೆ, ಕಷ್ಟವನ್ನು ಹೇಳ್ಕೊತೀವಿ. ನಮ್ಮ ಅಂತರಾತ್ಮವನ್ನು ನಾವು ನಮ್ಮಪ್ಪ ನಮ್ಮವ್ವ ಹೇಳೋಕ್ಕಿಲ್ಲ, ಆದರೆ ಸ್ನೇಹಿತರಲ್ಲಿ ಮಾತ್ರ ತಪ್ಪದೇ ಹೇಳ್ತೀವಿ. ಆ ಒಂದು ಸ್ನೇಹ ಅನ್ನುವಂಥದ್ದು ಏನದಲ್ಲ, ಆ ಸ್ನೇಹವನ್ನು ಸಂಪೂರ್ಣವಾಗಿ ಅನುಭವಿಸುವುದಕ್ಕೆ ಇಂಥ ಸಭೆ ಸಮಾರಂಭಗಳು ಭಾಳ ಮುಖ್ಯ. ಆದ್ದರಿಂದ ನಾವು ವರ್ಷಕ್ಕೊಮ್ಮೆ ಇದನ್ನು ಮಾಡೋಣ. ನಾವು ಏನು ಬ್ಯಾಚ್ನೂ ಅದೇವಿ, ಬದುಕಿರುವ ಕಡೆಯ ವ್ಯಕ್ತಿಯವರೆಗೂ ಇದನ್ನು ವರ್ಷಕ್ಕೊಮ್ಮೆ ಮಾಡ್ತಾನೇ ಇದನ್ನು ಮಾಡುವುದಕ್ಕೆ ಮಾಡಿ ನಾವು ಇದರಲ್ಲಿ ಭಾಗಿಯಾಗಿ ಸಂತೋಷ ಪಡೋಣ. ಆಮೇಲೆ ಮುಗಿತಪ್ಪ ನಮ್ಮದು ಇನ್ನು ರಿಟೈರ್ಮೆಂಟು ಅನ್ಬೇಡ್ರಿ. ನಮ್ಮ ದೇಹಕ್ಕೆ ವಯಸ್ಸು ಆಗ್ಬೋದು, ಆದರೆ ನಮ್ಮ ಮನಸ್ಸಿಗೆ ವಯಸ್ಸು ಆಗೋದಿಲ್ಲ, ಆಗಬಾರ್ದು. ಹಂಗೆ ಮಾಡ್ಕೊಳ್ಳೋದು ಬೇಡ. ನಾವು ನಮ್ಮ ಸಂಸಾರ ಜವಾಬ್ದಾರಿಯನ್ನು ಮಕ್ಕಳ ಹೆಗಲ ಮೇಲೆ ಹಾಕಿದ್ವಿ, ಹಾಕೊಂಡು ಬರಬರಿ ಅವರಿಗೆ ಮಾರ್ಗದರ್ಶನವನ್ನು ಮಾಡೋಣ. ಆದರೆ ಅದರ ಜೊತೆಗೆ ಇನ್ನು ಮೇಲೆ ನಾವು ನಮಗಾಗಿ ಬದುಕುವಂತಹ ಒಂದು ಅವಕಾಶ ಇದೆ. ನಾನು ಯಾರು, ನಾನು ಯಾಕೆ ಬಂದೆ, ಆಮೇಲೆ ನಾನು ಮಾಡಬೇಕಾಗಿದ್ದು ಏನದೆ, ಆಮೇಲೆ ಏನಾದರೂ ಒಂದಿಷ್ಟು ಕ್ರಿಯೇಟಿವ್ ಆಗಿ ಸೃಜನಾತ್ಮಕವಾಗಿ ಮಾಡೋದಕ್ಕೆ ಸಾಧ್ಯತೆ ಅನ್ನುವಂಥದ್ದನ್ನು ನೋಡಿ ನಮ್ಮ ಕೈಲೇ ಆದರೆ ಮಾಡೋದನ್ನು ನಮ್ಮ ಭಾಳ ಅದ್ಭುತವಾದಂಥ ಒಂದು ಸಂಸ್ಕೃತಿ ಪರಂಪರೆ ನಮ್ಮ ದೇಶದ್ದು. ಅಂಥದ್ರಲ್ಲಿ ಹುಟ್ಟಿ ನಾವು ಏನೂ ಇಲ್ಲದೆ ಸುಮ್ಮನೆ ಹಾಗೇ ಕುಂತಿದ್ವಿ ಅಂತಂದ್ರೆ ನಮಗೆ ನಾವೇನೇ ಅನ್ಯಾಯ ಮಾಡ್ಕೊಂಡಂಗೆ ಆಗ್ತದೆ. ನಾನು ಕೇಳಿದ್ರೆ ಸಂಸ್ಕೃತಿ ಮತ್ತು ಅಧ್ಯಾತ್ಮದಲ್ಲಿ ನಾವು ಈ ದೇಶದಲ್ಲಿ ಹುಟ್ಟಿದ್ದು ನಮ್ಮ ಭಾಗ್ಯ ಅಂತ ನಾನು ಭಾವಿಸ್ತೀನಿ. ಆದ್ದರಿಂದ ನಾವು ಓದೋಣ, ಆಮೇಲೆ ಸಾಧ್ಯತೆ ಬರೆಯೋಣ, ಆಮೇಲೆ ಇಂಥ ಸಮಾರಂಭಗಳಲ್ಲಿ ನಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸೋಣ. ಎಲ್ಲರ ಅಭಿಪ್ರಾಯವನ್ನು ಕೇಳಿ ನಮ್ಮ ಅಭಿಪ್ರಾಯಗಳನ್ನು ಸಹಿತ ರೂಪಿಸ್ಕೊಳ್ಳೋಣ. ಆ ರೀತಿ ಒಳಗೆ ನಾವೆಲ್ಲರೂ ಎಷ್ಟು ಸಾಧ್ಯತೆ ಅಷ್ಟು ಒಬ್ಬರಿಗೊಬ್ಬರು ಕಾಂಟ್ಯಾಕ್ಟ್ನಲ್ಲಿ ಇರೋಣ ಅಂತ ಭಾವಿಸಿ, ಆ ನಂತರ ಎಲ್ಲ ಸಹೋದರಿಯರು ಆಯುರಾರೋಗ್ಯ ಸಿರಿ ಸಂಪತ್ತಿನಿಂದ ಒಳ್ಳೆಯ ರೀತಿಯಿಂದ ಇನ್ನೂ ಬೆಳೀಲಿ. ಆಮೇಲೆ ದಿನಗಳನ್ನು ಎಣಿಸ್ತಾರೋ ನಮ್ಮ ಭಾಳಷ್ಟು ಜನ ಹೇಳಿದ್ರು, ಇನ್ನೇನ್ರಿ ಭಾಳ ನಾವು 10 ವರ್ಷ ಇರ್ತೀವಿ, ನಮ್ದೀಗ 65 ಆತ್ರಿ, ನಂದು ಇನ್ನು 66 ಆತ್ರಿ, ಇನ್ನು ಮುಂದೆ ಎಷ್ಟು ರೀ ಅಂತಾರು. ಅಲ್ಲ, ಈ ಕ್ಷಣವೇ ನಾವು ಸಾಯ್ಬೋದು, ಅದನ್ನೇನು ವಿಚಾರ ಮಾಡಕ್ಕೆ ಹೋಗಬೇಡ, ಅದು ನಮ್ಮ ಕೈಯಲ್ಲಿಲ್ಲ. ಆಮೇಲೆ ನಾವು ಅದ್ರ ಬಗ್ಗೆ ಹೆದರುವಂಥದ್ದು ಏನಿಲ್ಲ, ಹೆದರೋ ಅವಶ್ಯಕತೆಯೂ ಇಲ್ಲ. ಹುಟ್ಟು ಆಕಸ್ಮಿಕ, ಸಾವು ಶಾಶ್ವತ, ತಪ್ಪಲಾದ ಬರ್ತವೆ. ಆದರೆ ಹುಟ್ಟು ಸಾವಿನ ನಡುವಿನ ಈ ಜೀವನ ನಮ್ಮ ಕೈಯಲ್ಲಿದೆ. ಆ ಜೀವನವನ್ನು ನಾವು ಸಮರ್ಥವಾಗಿ, ಸಾರ್ಥಕವಾಗಿ ಮತ್ತು ಮನಸ್ಸಿಗೆ ಸಮಾಧಾನ ಆಗುವ ರೀತಿಯೊಳಗೆ ಬದುಕಕ್ಕೆ ಪ್ರಯತ್ನ ಮಾಡೋಣ. ಅಂಥ ಒಂದು ಅವಕಾಶವನ್ನು, ಅಂಥ ಒಂದು ಸದ್ಬುದ್ಧಿಯನ್ನು, ಅಂಥ ಒಂದು ಒಳ್ಳೆಯ ಅವಕಾಶವನ್ನು ಆ ಭಗವಂತ ನಿಮ್ಮೆಲ್ಲರಿಗೂ ಕರುಣಿಸಲಿ ಅಂತ ಹಾರೈಸುತ್ತಾ, ತಮ್ಮೆಲ್ಲರಿಗೂ ಶುಭವಾಗಲಿ ಎಲ್ಲರಿಗೂ